ಹಾಂ, ಮಾಡ್ರಿ ಇದನ್ನು. 2, 4, 6, 8ರಿಂದ ಭಾಗ ಹೋಗುವ 4 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು ಅದನ್ನು ಕಂಡುಹಿಡಿಬೇಕು ನೀವು. ಈಗ ಈಸಿಯಾಗಿ ಮಾಡೋದು ತೋರಿಸ್ತೀನಿ, ರೀತಿ ಪ್ರಕಾರ ಮಾಡೋದು ತೋರಿಸ್ತೀನಿ ನಿಮ್ಗೆ. ಮಾಡೋದಾದ್ರೆ ವಿಡಿಯೋ ಆನ್ ಮಾಡ್ರಿ, ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇವು ಏನವಲ್ಲ ಮೆಂಟಲ್ ಎಬಿಲಿಟಿ ಲೆಕ್ಕಗಳು, ಬಾಯಿಲೇ ಹಾಕ್ಬೋದು ಖರೆ. ಹೆಂಗ ಅಂತ ಕೇಳಿದ್ರೆ ನಿಮಗೆ ಇಲ್ಲಿ ಪ್ರಶ್ನೆ ಅಂದ್ರೆ ಲಸ ತಕ್ಕೋತ್ ಕೂಡಬಾರ್ದು, ಆದರೂ ತೆಗೀರಿ, ನಿಮ್ಮ ರೀತಿ ಗೊತ್ತಾಗಬೇಕಾಗ್ತದೆ. 2, 4, 6, 8 ಇದರ ಲಸ ಬಾಯಿಲೇನೋ ತೆಗೆದು ತೋರಿಸ್ತಾನೆ ನಿಮಗೆ, ರೀತಿ ಪ್ರಕಾರ ತೋರಿಸ್ತಾನು. 2ಲೆ 2 1ಲೆ 2 2ಲೆ 2 3ಲೆ 2 4ಲೆ ಮತ್ತೆ 2ಲೆ 1 1 3 ಮತ್ತೆ 2, ಈಗ ಮತ್ತೆ 2ಲೆ 1 1 3 1 ಮತ್ತೆ ಈಗ 3ಲೆ 1 1 1 1. ಇಲ್ಲೇ ಅರ್ಥ ಮಾಡ್ಕೋಬೇಕು ನೀವು. 2, 4, 6, 8ರಿಂದ ಭಾಗಿಸಿಕೊಳ್ಳುವ ಸಂಖ್ಯೆ ತಗೋಬೇಕು ಮೊದಲು, ಚಿಕ್ಕ ಸಂಖ್ಯೆ ಅಂದ್ರೆ ಲಸ. ಯಾಕಂದ್ರೆ ಲಸ ತೆಗೆದ್ರಿ ಅಂತಂದ್ರೆ ಮುಂದಿನ ಸಂಖ್ಯೆ ನಿಮಗೆ ಸಿಗ್ತದೆ. 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 3, 2 4 4 8 8 3 24. 24ರಿಂದ ಭಾಗಿಸಲ್ಪಡುವ ಸಂಖ್ಯೆ ಸರ್ ನೀವು ತೆಗೆದ್ರಿ ಅಂದ್ರೆ ಎಲ್ಲ ಅಂಕೆಗಳು ಆ ಸಂಖ್ಯೆಗೆ ಭಾಗ ಹೋಗ್ತವೆ. ಈಗ 4 ಅಂಕೆಯ ಚಿಕ್ಕ ಸಂಖ್ಯೆ ಯಾವುದು ನೋಡು. 1 2 3 4. 4 ಅಂಕೆಯ ಚಿಕ್ಕ ಸಂಖ್ಯೆಗೆ ನೀವು ಎಷ್ಟೆಲ್ಲ ಭಾಗಿಸ್ಬೇಕು? 2 4 6 8ರಿಂದ ಭಾಗಿಸಲ್ಪಡುವ ಸಂಖ್ಯೆ ಅಂದರೆ ಏನು? ಲಸಾದಿಂದ ಭಾಗಿಸ್ಬೇಕು ಇದನ್ನ. ಈಗ ನೋಡಿ 24 4ಲೆ 96, ಎಷ್ಟು ಉಳಿತು? 4 ಉಳಿತು. ಹತ್ರ 6 4 ಎಲ್ಲ ಬಂತು, ಒಂದು 0. ಈ 0 ತೋರಿ. 24 2ಲೆ 48 ದೊಡ್ಡದಾಗ್ತದೆ. 24 1ಲೆ 24, ಎಷ್ಟು ಉಳಿತು? 16 ಉಳಿತು. 16 ಉಳಿದದಲ್ಲ, ಈ 24ರಾಗ 16 ಕಳೀರಿ. 24 - 16 ಬರೋಬ್ಬರಿ 8. ಈ 8ಅನ್ನು 1000ದಾಗ ಕೂಡಿಸ್ಬಿಡ್ರಿ. ಭಾಗಿಸಿಕೊಳ್ಳುವ ಸಂಖ್ಯೆ 1000 ಪ್ಲಸ್ 8 ಬರೋಬ್ಬರಿ 1008. ಉತ್ತರ ಸಂಖ್ಯೆ ಎಲ್ಲದ ಹುಡುಕಿ ಹಾಕೋರಿ. ಇದು ಒಂದು ಸರಿಯಾಗಿ ಒಂದು ಪದ್ಧತಿ ಪ್ರಕಾರ ನಮಗೆ ನಾ ತಿಳಿಸದ. 1008 ಎಲ್ಲದ ಬೀದಾಗ ಉತ್ತರದ ನೋಡಿ. ಆಮೇಲೆ ಇನ್ನೊಂದೇನು, ಈ ಗಣಿತಗಳನ್ನ ರೀತಿ ಪ್ರಕಾರ ಮೊದಲ ಸೈನಿಕ್ ಸ್ಕೂಲ್ನಾಗ ಗಣಿತಗಳು ಹಿಂಗೆ ಬೀಳ್ತಿದ್ವು. ಇನ್ನೊಂದು ಬಾಯಿಲೇನೆ ಕಂಡು ಹಿಡಿಬೇಕಂದ್ರೆ ಇವುಗಳ ಲಸ ತಕ್ಕೊಂಡ್ರಿ ಅಂತಂದ್ರೆ 24 ಬಂತು. ಈಗ 24 ಇಲ್ಲಿ ಇಡ್ರಿ, ಲಸ ಇಲ್ಲಿ ಇಟ್ಟು ಬಿಡ್ರಿ, ಗುಣಾಕಾರ ಚಿಹ್ನೆ ಹಾಕ್ರಿ. ಇಷ್ಟು ನೀವು ಭಾಗಿಸಬೇಕಿದನ್ನು. ಭಾಗಿಸಿ ಬಂದು ಬಾಗಿಲದ್ದು ಎಷ್ಟದ? ಈ 41 ಅದಲ್ಲ, 42ರಲ್ಲಿ ಗುಣಾಕಾರ ಮಾಡಿ ಬಿಡ್ರಿ ಇದನ್ನ ನೋಡ್ರಿ. 24 2ಲೆ 48 ಕೈಲ ಬಂತು. 4 24 4ಲೆ 96, 1 4 100 ನೋಡ್ರಿ. ಉತ್ತರ ಬಂತಿಲ್ಲ ನೋಡ್ರಿ, 1008 ನೋಡಿ. ಸರಳ ರೀತಿ. ಮೊದಲು ಏನ್ ಮಾಡ್ಕೋಬೇಕು? 2 4 6 8ರಿಂದ ಭಾಗಿಸಲ್ಪಡೋ ಸಂಖ್ಯೆ ತಕೊಂಡು 5 ಸ್ಥಾನದ ಚಿಕ್ಕ ಸಂಖ್ಯೆಗೆ ನೀವು ಭಾಗಿಸಬೇಕು. ಭಾಗಿಸಿ ಬಂದಿರ್ತದೆ ಎಷ್ಟು ಭಾಗಲದ್ದು ಶೇಷ ಉಳಿವರ್ತಕ್ಕ 2 ರೀತಿ ಒಳಗೆ ಮಾಡ್ಬೋದು. ಈ ಬಂದದ್ದೇನು 41 ಬಿಡ್ರಿ. ಈಗ 16 ಬಂದದ್ದು. 24ರಾಗ 16 ಕಳೆದು ಈ 1000ದಾಗ ನೀವು ಕೂಡಿಸ್ಬಿಡ್ರಿ. 24ರಾಗ 16 ಕಳೆದ್ರೆ 8 ಬಂತು. 1000ದಾಗ 8 ಕೂಡಿಸಿದ್ರೆ 1008. ಅಂದ್ರೆ ಈ 1008 ಏನದಲ್ಲ 2ರಿಂದ ಭಾಗ ಹೋಗ್ತದ, 4ರಿಂದ ಹೋಗ್ತದ, 6ರಿಂದ ಹೋಗ್ತದ, 8ರಿಂದ ಹೋಗ್ತದ. 3 ಶೇಷ ಉಳಿಯುವ ಅಂತ ಮತ್ತೆ ಪ್ರಶ್ನೆ ಮತ್ತೆ ಹೊಸದು ಬೀಳುತ್ತಿರ್ತದೆ ಇದರಾಗೆ. 3 ಶೇಷ ಉಳಿಯುವ 4 ಸ್ಥಾನದ ಚಿಕ್ಕ ಸಂಖ್ಯೆ ಆದ. ಇದರಾಗೆ ಒಂದು 3 ಕೂಡಿಸಿಬಿಟ್ರೆ 11 ಆಗಿಬಿಡುತ್ತೆ. ಶೇಷ ಉಳಿತದಂದ್ರೆ ಪ್ರತಿಯೊಂದರೊಳಗೂ 3 ಉಳಿತದ. ಅದನ್ನ ನೆನ್ಪಿಟ್ಕೋಬೇಕು. ಈಗ ಸದ್ಯ ಪ್ರತಿಯೊಂದು ಸಲ ಭಾಗಿಸಿದಾಗ ಅವು ಮುಂದೆ ಬಂದಾಗ ನಿಮಗೆ ಲೆಕ್ಕ ತಿಳಿಸ್ತೀನಿ. ಈಗ ನಿಮಗಿದು ಏನು ಮಾಡಿದ್ರಿ? ಲಸ ತೆಗೆದ್ರಿ. 4 1 2 3 4 ಸ್ಥಾನದ ಚಿಕ್ಕ ಸಂಖ್ಯೆಗೆ ನೀವು ಬಂದ ಲಸದಿಂದ ಭಾಗಿಸಿದ್ರಿ, ಶೇಷ ಬಂತು. ಇದು ಭಾಜಕ ಶೇಷ. ಭಾಜಕದಾಗ ಶೇಷಗಳನ್ನು ಬಂದದ್ದನ್ನು ನೀವು ಭಾಜ್ಯದೊಳಗೆ ಕೂಡಿಸಿಬಿಟ್ರೆ ಭಾಗಿಸಲ್ಪಡುವ ಸಂಖ್ಯೆ ಸಿಗ್ತದೆ.
ಪರ್ಟಿಕ್ಯುಲರ್ ಗಣಿತದ ಭಾಗಗಳನ್ನು ಹೆಂಗೆ ನಾನು ತಿಳಿಸಿ ಹೇಳ್ತಾನೆ. ಮೊದಲು ತಲೆ ಆತವ್ರು ಮೊದಲು ಏನು ಮಾಡಬೇಕು, ಲಸ ತೆಗಿಬೇಕು. ಇದು ಬೈಪಾಟ್ ಆಗಬೇಕು ಥಿಯರಿ ನಿಮಗೆ. ಭಾಳ ಸಂಖ್ಯೆ ಕೊಟ್ಟಾನಂದ್ರೆ ಸರ ಲಸ ತೆಗಿಬೇಕ್ರಿ ಅಂತ ಹೇಳ್ಬೇಕು ಹುಡುಗರು. ಆ ರೀತಿ ಹೇಳಿಕ್ ಬಂತು ಅಂದ್ರೆ ಅವ್ನು ಗಣಿತ ಒಂದೇ ಬರ್ತದೆ. ನಿಮಗೆ ಆ ರೀತಿ ಬರಬೇಕಾದ್ರೆ ನಾವು ಭಾಳ ಸಲ ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ. ಈ ಗಣಿತ ಭಾಳ ಸಂಖ್ಯೆ ಕೊಟ್ಟಿದ್ದಂದ್ರೆ ಲಸ ತೆಗಿಬೇಕು. ಎಷ್ಟು ಸ್ಥಾನದ ಕೇಳ್ಯಾನ, 5 ಸ್ಥಾನದ್ದು 4 ಸ್ಥಾನದ ಚಿಕ್ಕ ಸಂಖ್ಯೆ ಕೇಳಿದ್ದಂದ್ರೆ ಹಚ್ಕೋಬೇಕು, ಲಸದಿಂದ ಭಾಗಿಸ್ಬೇಕು, ಆ ಭಾಜಕದಾಗ ಶೇಷನ ಕಳಿಬೇಕು, ಆ ಬಂದ ಸಂಖ್ಯೆಯನ್ನು ಆ 5 ಸ್ಥಾನದ ಚಿಕ್ಕ ಸಂಖ್ಯೆದಾಗ ಕೂಡಿಸಿದ್ರೆ ನಿಮ್ಮ ಉತ್ತರ ಬಂದ್ಬಿಡ್ತದೆ. ಬೈಪಟ್ ಆಗ್ಬೇಕು ನಿಮಗೆ. ಈಗ ಮುಂದಿನ ಲೆಕ್ಕ ಕೊಟ್ಟನು ಮಾಡಿ. 3, 12, 24 ಮತ್ತು 72ರಿಂದ ಭಾಗವಾಗುವ 5 ಅಂಕೆಯ ಅತಿ ಚಿಕ್ಕ ಸಂಖ್ಯೆ ಯಾವುದು? ನೋಡಿ, ಎಲ್ಲರಿಂದ ಭಾಗ ಹೋಗ್ಬೇಕದು. 3ರಿಂದ ಹೋಗ್ಬೇಕು, 12ರಿಂದ ಹೋಗ್ಬೇಕು, 24ರಿಂದ ಹೋಗ್ಬೇಕು, 72ರಿಂದ ಹೋಗ್ಬೇಕು. ಅದು ಆ ಎಲ್ಲ ಅಂಕೆಗಳಿಂದ ಭಾಗಿಸಲ್ಪಡಬೇಕಾದ ಸಂಖ್ಯೆ ಅಂದ್ರೆ ಆ ಸಂಖ್ಯೆಗಳ ಲಸ ತೆಗೆದು ಮರಿಬಾರ್ದು. ಮ್ಯೂಟ್ ಮಾಡ್ರಿ, ಬಿಡಿಸ್ರಿ, ಮ್ಯೂಟ್ ಆನ್ ಮಾಡಿ. ಟೈಮ್ ಆಯ್ತಂದ್ರೆ ನಾ ಮ್ಯೂಟ್ ಆನ್ ಮಾಡಂತ ಹೇಳ್ತೀನಿ. ನಿಮ್ದು ಗಣಿತ ಮಾಡಿದ್ದನ್ನೇ ಮ್ಯೂಟ್ ತೆಗೀರಿ. ನಾನು ತೆಗಿ ಅಂತ ಹೇಳಿನಂದ್ರೆ ತೆಗಿಬಾರ್ದು ನೀವು. ಈಗ ನೋಡ್ರಿ, ಈಗ 3, 12, 24, 72 ಲಸ ತೆಗಿಲಿಕ್ಕೆ ಹೋಗಬಾರ್ದು ನೀವು. ನೋಡ್ರಿ ಎಷ್ಟು ಸರಳ ಟ್ರಿಕ್ಸ್ಗಳು ಅನ್ನೋದು ಹೇಳ್ತಾನೆ ನಾನು ನಿಮಗೆ. ಈಗ 2ರಲ್ಲಿ 3ರಲ್ಲಿ ಹಿಂಗೆ ನೀವು ಇದನ್ನು ಕಡ್ತಾವಳಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ದೊಡ್ಡ ಸಂಖ್ಯೆ ಯಾವುದದ ನೋಡ್ರಿ, 72 ಅದ. 72 ಎಲ್ಲ ಅಂಕಿನಿಂದ ಭಾಗ ಹೋಗ್ತದಿಲ್ಲೋ ನೋಡ್ರಿ. ಕೊಟ್ಟ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯು ಉಳಿದ ಹಿಂದಿನ ಸಂಖ್ಯೆಗಳಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತಿದ್ದರೆ ಆ ಗುಂಪಿನ ಲಸ ದೊಡ್ಡ ಸಂಖ್ಯೆಯಾಗಿರುತ್ತದೆ. ಹಿಂಗೆ ಡೆಫಿನೇಷನ್ಗಳು ಹೇಳಿ ನಿಮಗೆ ತಿಳ್ಕೊಬೇಕು. ಹೀಗೆಲ್ಲ ಕೊಟ್ಟಾಗ, ಭಾಳ ಸಂಖ್ಯೆಗಳನ್ನು ಕೊಟ್ಟಾಗ ಅದರಲ್ಲಿ ದೊಡ್ಡ ಸಂಖ್ಯೆ ಉಳಿದ ಹಿಂದಿನ ಸಂಖ್ಯೆಗಳಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತಿದ್ದರೆ ಅದರಲ್ಲಿ ದೊಡ್ಡ ಸಂಖ್ಯೆನೇ ಆ ಸಂಖ್ಯೆಗಳ ಲಸವಾಗಿರುತ್ತದೆ. ಹಿಂಗೆ ಬಾಯಲ್ಲಿ ಹೇಳಕ್ಕೆ ಬರಬೇಕು. ಈಗ ನೋಡ್ರಿ, 72 3ರಲ್ಲಿ ಭಾಗ ಹೋತು, 12ರಲ್ಲಿ ಹೋತು, 24ರಲ್ಲಿ ಹೋತು, 72ರಲ್ಲಿ ಹೋಗ್ತದೆ. ಈಗ ನಾ ಲಸ ತಕ್ಕೋತ್ ಕೂಡುದ್ರಿಂದ ಟೈಮ್ ವೇಸ್ಟ್ ಆಗ್ತದೆ. ಲಸ ಬರ್ತದಿಲ್ಲೋ ನಮಗೆ ತೋರಿಸ್ರಿ ಸರ್ ಅಂದ್ರೆ ನೋಡ್ರಿ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ನಿಮಗೂ ಒಂದು ಸ್ವಲ್ಪ ಖಾತ್ರಿ ಆಗ್ಬೇಕಲ್ಲ. ಈಗ ದೊಡ್ಡ ಸಂಖ್ಯೆನೇ ಲಸ ಬರ್ತದ ಅಂತ ಹೇಳಿದ್ರು ಗುರ್ತಾ ಹಾಕಿನ ಅದಕ್ಕೆ. ನೋಡ್ರಿ, 2ರಲ್ಲೇ ತಗೋರಿ, 3ಕ್ಕೆ 3, 2 6ಲೆ 12, 2 12ಲೆ 20, 2 36ಲೆ. ನೋಡ್ರಿ ಎಷ್ಟು ಟೈಮ್ ತಿಂತದ ತಿನ್ನುವಲ್ರಿ, ತಿಳ್ಕೊರಿ. ಮುಂದಿನ ಸಲ ಮಾಡ್ಲಿಕ್ಕೆ ಬರ್ತದೆ. 2ರಲ್ಲೇ 3, 2 3ಲೆ 6, 2 6ಲೆ 12, 2 18ಲೆ, ಮತ್ತೆ 2ರಲ್ಲೇ 3ಕ್ಕೆ 3, 3ಕ್ಕೆ 3, 2 3ಲೆ 6, 2 9ಲೆ 18. ಇನ್ನು 2ರಲ್ಲೇ ಹೋಗೋದಿಲ್ಲ, 3ಲೆ 3 1ಲೆ 3 1ಲೆ 3 1ಲೆ 3 3ಲೆ, ಮತ್ತೆ 3ರಲ್ಲೇ 1 1 1 1. ಲಸ ಬರೋಬ್ಬರಿ. ಲಸ ಬರೋಬ್ಬರಿ ಯಾಕೆ ನಾ ಬರ್ಕೊಂಡಂದ್ರೆ 3, 12, 24, 72ರಿಂದ ಎಲ್ಲ ಅಂಕೆಗಳಿಂದ ಭಾಗಿಸಲ್ಪಡುವ ಚಿಕ್ಕ ಸಂಖ್ಯೆ ಅಂದರೆ ಲಸ. ನೋಡಿ, 2ಗಳು 3ಅವ, 1 2 3, 3ಗಳು 2ಅವ, 3 ಕುಂಡ್ಲೆ 3, 2 4, 4 8, 8 3ಲೆ 24, 24 3ಲೆ 72. ನೋಡ್ರಿ, ಬಂತಿಲ್ಲ ಲಸ 72. ಯಾಕಷ್ಟು ಗೊತ್ತಿ ಕುಡಿದು ಮಾಡ್ಕೊತ ಹೋಗ್ತೀರಿ ನೋಡ್ರಿ. ಈಗ ನಿಮ್ಮ ಪ್ರಾಕ್ಟಿಕಲ್ ಆಗಿ ಗುರುತಾಗಲಿ ಅಂತ ನಾನು ಮುದ್ದ ಮಾಡಿ ತೋರ್ಸೀನಿ. ಈಗ ಒಂದು ಸ್ಟೆಪ್ ಮುಗೀತು. 72 ಏನು? ಎಲ್ಲ ಅಂಕೆಗಳಿಂದ ಭಾಗಿಸಲ್ಪಡುವ ಚಿಕ್ಕ ಸಂಖ್ಯೆ ಅಂದ್ರೆ ಲಸ. ನೆನಪಿಡಿ, ಗರಿಷ್ಠ ಸಂಖ್ಯೆ ಅಂದ್ರೆ ಮಾಸ. 3ರಿಂದ ಹೋಗ್ತದ, 12ರಿಂದ ಹೋಗ್ತದ, 24ರಿಂದ ಹೋಗ್ತದ, 72ರಿಂದ ಹೋಗ್ತದ. ಹಂಗಾರೆ ಇಲ್ಲೇ ನಾನೇ ಫಸ್ಟ್ಗೆ ಲಸ ಹಾಕಿಬಿಟ್ಟದ ನಿಮಗೆ. ಬಾಯಲ್ಲೇನೆ ಲಸ ಮಾಡೋದು. ಏನು ಹುಡುಗರು ಎಷ್ಟು ಬಾರಿ ಶಾರ್ಪ್ ಇವು. ಏನ್ರಿ ಬಾಯಲ್ಲೇ ಎಲ್ಲ ಲೆಕ್ಕ ಮಾಡ್ತಾವ ಹುಡುಗರು. ಹಂಗೆ ನೀವು ಅನ್ಸ್ಕೋಬೇಕು ಅಂದ್ರೆ ನನ್ನ ಗಣಿತಗಳನ್ನ ಲಕ್ಷ್ಯ ಕೊಟ್ಟು ರಿವಿಷನ್ ಮಾಡ್ರಿ.
ನೀವು ವಿದ್ಯಾರ್ಥಿಗಳು ಒಂದು ಕೆಲಸ ಮಾಡ್ರಿ, SL ನಂಬರ್ 1 ಅಂತ ಏನು ನೀವು ಹಿಂದೆ ತೆಗೀರಿ, ಒಂದು ನೋಟ್ಬುಕ್ ಮಾಡಿ ಪ್ರತಿಯೊಂದು ಗಣಿತಗಳನ್ನು ಬಿಡಿಸ್ಕೋತ ಹೋಗ್ರಿ. ನೀವು ತಾನೇ ಸೀರಿಯಲ್ ಆಗ್ತದದು. ಆಮೇಲೆ ಈ ನವೋದಯ ವಿಡಿಯೋಗಳು ನಡೆದಾವ. ಈಗ ನಿಮ್ಮ ನಾಳೆ ಜೂನ್ 1ಕ್ಕೆ ಅನುಕ್ರಮ ನಂಬರ್ ಸಂಖ್ಯಾ ಪದ್ಧತಿ ಹಿಡ್ಕೊಂಡು ಗಣಿತಗಳು ಬರ್ಲಿಕ್ಕೆ ಚಾಲು ಆಗ್ತಾವ. ಅವಾಗ ಜೂನ್ 1ರಿಂದ ಆದಷ್ಟು ಬೇಗನೆ ಅಭ್ಯಾಸ ಮುಗಿಸ್ಲಿಕ್ಕತ್ತ. ಈಗ ನೋಡಿ, ಈಗ 4 ಆಗ್ಯದ, ಈಗ ಆಲ್ರೆಡಿ 1 2 3 4 ಆಗ್ಯದ. ಇನ್ನು 2 ಅನುಕ್ರಮ ನಂಬರ್ ಅಂದ್ರೆ ಮುಂದಿನ ಎಲ್ಲ ಮಾಡಿದ್ನ 12 17 ತನಕ ಗ್ರಾಫ್ ಒಂದು ಉಳಿತದ ಮುಂದೆ ಹಾಕೊಂಡಂತ. ಈಗ ನೋಡ್ರಿ, ಈಗ 5 ಅಂಕಿಯ ಚಿಕ್ಕ ಸಂಖ್ಯೆ ತಕ್ಕೋರಿ. ನೋಡ್ರಿ, 5 ಅಂಕಿ ಚಿಕ್ಕ ಸಂಖ್ಯೆ ಹೆಂಗೆ ಬರಿಬೇಕಂದ್ರೆ 1 ಮೊದಲು ಬರೀರಿ, 2 3 4 5. 5 ಅಂಕಿಯ ಚಿಕ್ಕ ಸಂಖ್ಯೆ ಎಷ್ಟರಲ್ಲೇ ಭಾಗಿಸ್ಬೇಕೇನ? ಲಸಾಲೆ ಭಾಗಿಸ್ರಿ. ನೋಡ್ರಿ, ಲಸ 72 ಬಂದದ. 72 ಮಗ್ಗಿ ಬರುದಿಲ್ರಿ ಸರ್ ಅಂತ ಅನ್ನಬಾರ್ದು. 7 ಮಗ್ಗಿ ಬಂದ್ರೆ ಸಾಕು ನಿಮಗೆ. ಈ 10ಕ್ಕೆ ಭಾಗಿಸ್ರಿ, ಈ ಮಗ್ಗಿ ಬಿಡ್ರಿ, ಹಂಗೆ 2 ಅಂಕತ. 7 2 14 ದೊಡ್ಡದಾಗ್ತದ. 7 1 7 ಅಂದ್ರೆ 72 1 72 ಇಟ್ಟು ಕಳೀರಿ. ದೊಡ್ಡ ಅಂಕಿಲೇ ಭಾಗಾಕರ್ ಭಾಳ ಸರಳ. ಈ ಪೂಜೆ ತಗೋರಿ. 7 4 28 ಹತ್ತದ, 1 ಅಂಕಿ ಕಡಿಮೆ ಮಾಡ್ರಿ. ಇಷ್ಟೇ. 7 4 28ಕ್ಕೆ ಕರೆಕ್ಟ್ 7 4 28 ಅಂತ ನಿಮ್ಮ ಬ್ಯಾಗ್ ಅಂದ್ರಿ ಅಂದ್ರೆ 1 ಅಂಕಿ ಹಿಂದಿಂದ ಹೋಗೋದು. 7 4 28 ಅದು 7 3 ಹಚ್ಚಿಬಿಡ್ಬೇಕು. ಯಾಕೆ ನಾವು 1 ಅಂಕಿಯಿಂದ ಹೋಗ್ಬೇಕಾದ್ರೆ ಮುಂದೆ ಅಂಕಿ ಇರ್ತದಲ್ಲ, ಅದು ದೊಡ್ಡದಾಗಿಬಿಡ್ತದೆ. ಅದು 3 ಭಾಗ ಹೋಗಿರ್ತದೆ. 3 2 6, 3 7 21. 10 6 ಆದ್ರೆ 4, ಕೈಲ ಬಂತು 1, 64 ಪೂಜ್ ಇತ್ತು. ನೋಡಿ, ಸಣ್ಣದ ಹತ್ತಿಲ್ಲ. ಇದು ನೋಡ್ರಿ, 7 9 63 ಹತ್ತದ. 7 8 8 2 16, ಕೈಲ ಬಂತು 1. 8 7 56 1 57. 10ರಾಗ 6 ಹೋದ್ರೆ 4, 14ರಾಗ 8 ಹೋದ್ರೆ 6, 6ರಾಗ 6 ಅಂದ್ರೆ ಏನು ಹೇಳಿ. ಇದ್ರಾಗ ನೀವು ಇದನ್ನು ಕಳೀರಿ. ನೋಡ್ರಿ, 72 ಮೈನಸ್ 64, 12 4 ಆದ್ರೆ 8, ಕೈಲ ಬಂತು 1. 7ರಾಗ 7 ಆದ್ರೆ ಸಾರಿ ಬರೋಬರಿ. 5 ಅಂಕಿಯ ಚಿಕ್ಕ ಸಂಖ್ಯೆ ನೋಡ್ರಿ, 2 3 4 5, 1 2 3 4 5. ಆ 8ಅನ್ನು ಇದ್ರಾಗ ಇಟ್ಟು ಬಿಡ್ರಿ, ಕೂಡಿಸ್ರಿ, ಅದನ್ನು ಪ್ಲಸ್ ಮಾಡ್ರಿ. 1 2 3 8. 10,008 ಎಲ್ಲದ ನೋಡ್ರಿ ಉತ್ತರ. ಉತ್ತರ ಸಂಖ್ಯೆ ಬಿ. ಉತ್ತರ ಸಂಖ್ಯೆ ಬಿ. ಈಗ ನಿಮಗೆ ತಿಳಿತು. ಆಮೇಲೆ ಇನ್ನೊಂದು ರೀತಿ ಒಳಗೆ ಮಾಡ್ಬೋದು. ಇಷ್ಟೆಲ್ಲ ಮಾಡ್ಕೊಂಡಿಂದ ಇದ್ರಾಗ ಇದನ್ನ ಕಡಿದು ಬ್ಯಾಡ್ರಿ ಸರ್, ಹೆಂಗೆ ಮಾಡ್ಬೇಕ್ರಿ ಅಂತ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹಿಂಗೂ ಮಾಡ್ಬೋದು, ಇನ್ನೊಂದು ರೀತಿ ಒಳಗೂ ಮಾಡ್ಬೋದು. ಇದೇನದ 72 ಅದ. ಈಗ ನೀವು ಭಾಗಾಕಾರ ನೀವು ಇದನ್ನ ಇದ್ರಾಗ ಇದನ್ನು ಕಳೆದ ಕಿಸಿದ್ ಕೂಡಿಸಿದ್ರು ಒಂದೇ. 72ಕ್ಕೆ 139ರಲ್ಲಿ ಗುಣಾಕಾರ ಮಾಡಿಬಿಡ್ರಿ, 10,008 ಬರ್ತದೆ. ಹಂಗೂ ಮಾಡ್ಬೋದು. ನೋಡಿ, ಏನು ಮಾಡ್ಬೋದು? 72 ಗುಂಡ್ಲೆ ಎಷ್ಟು ಬಂದದಲ್ಲಿ 138 ಅದಲ್ಲ, 139. ಇದನ್ನು ಗುಣಾಕಾರ ಮಾಡಿದ್ರೆ ಏನು ಬರ್ತದಂದ್ರೆ, ಒಂದು ಕಚ್ಚರ ತೋರಿಸ್ನು, 139 ಗುಂಡ್ಲೆ 72 ತೋರಿಸ್ಬೇಕಲ್ಲ ನೀವು. 2 9 2 18, 13 26, 1 27, 7 9 63, ಕೈಲ ಬಂತು 6, 13 91, 1 6 97. ನೋಡ್ರಿ, ಕೂಡಿಸ್ರಿ. 8ಕ್ಕೆ 8, 7 3 10, 7 3 10, 9 1 10 ಅಂತ ಈಸ್ ಈಕ್ವಲ್ ಟು ಬಾ. ನೋಡ್ರಿ, ಹಂಗೆ ತಿಳ್ಕೊಂಡ ಲೆಕ್ಕ ಮಾಡಿದಿರಿ ಅಂತಂದ್ರೆ ಯಾವ ಗಣಿತ ನಿಮಗೆ ಬಿರಿಯಲ್ಲ. ನಾನು ಗಣಿತ ಕ್ಲಿಯರ್ ಇರಬೇಕು. ನೋಡ್ರಿ, ಇಂಥ ಗಣಿತಗಳನ್ನು ಕಲಿಯಿರಿ.
ಚೆನ್ನಾಗಿ ಮತ್ತೊಂದ್ಸಲ ರಿಪೀಟ್ ಗಣಿತಗಳನ್ನ ನೋಡ್ರಿ, ಲೆಕ್ಕಗಳು ತಿಳಿತಾವ. ಇವು ಗ್ಯಾರಂಟಿ ನವೋದಯದ ಬೀಳ್ತಾವ, ಹುಷಾರಿರ್ರಿ. 100% ಬೀಳ್ತಕ್ಕಂಥ ಗಣಿತಗಳು. ಇಲ್ಲಿ ನಾ ಏನು ಹಾಕಿರ್ತಾನೆ IMP ಅಂತ ಹಾಕಿರ್ತಾನೆ. IMP ಅಂದರೆ ಏನು, ಇಂಪಾರ್ಟೆಂಟ್ ಇದು ಎಕ್ಸಾಮ್ಗೆ ಬೀಳುತ್ತದ ನವೋದಯದಾಗ. ಸೈನಿಕ್ ಸ್ಕೂಲೇ ಬೀಳುತ್ತದ, ನವೋದಯದಾಗೂ ಬೀಳುತ್ತೆ. ಚಂದಾಗಿ ಫೇರ್ದಾಗ ಬರ್ಕೊಡ್ರಿ.